ಪರೀಕ್ಷೆ ಬರ್ದು ಬಂದು ಇಷ್ಟೊತ್ತಾತಪ್ಪ. ನನ್ನ ಮಗ ಲೋಕಿ ಇನ್ನ ಬರ್ಲಿಲ್ವಲ್ಲ. ನಂಗಿಂತ ಚೆನ್ನಾಗಿನ ಬರ್ದು ನಂಬರ್ ಎಲ್ಲ ಜಾಸ್ತಿ ಬಂದು ನಾನೇ ಅವನೇ ಲೀಡರ್ ಆಗೋಣ ಅಂತ ಏನನ್ನ ಪ್ಲಾನ್ ಮಾಡ್ಕೊಂಡು ಸಂಗಿನ ಕರಿತಾ ಇದ್ದಾನೆ. ನನ್ಗಿಂತ ಜಾಸ್ತಿ ನಂಬರ್ ಬರಂಗೆ. ಅಯ್ಯೋ, ನಾನ್ ಬೇರೆ ಈ ಸತಿನ ಯಾವ್ದೋ ಈ ಯುಗಾದಿ ಹಬ್ಬ ವಸ್ತಡ್ಕು ಕೋಳಿ ಬಾಡು ಬಿರಿಯಾನಿ ಅಂತ ಅನ್ಕೊಂಡು ಆಡ್ಕೊಂಡು ನಿರುಪಾಗ ಓದ್ಲಿಲ್ಲ, ಏನೂ ಇಲ್ಲ ಈ ಸತಿ ಪರೀಕ್ಷೆಗೆ. ಅಯ್ಯೋ, ಯಾರು ಜಾಸ್ತಿ ನಂಬರ್ ಬಂದು ನನ್ಗಿಂತ ಮ್ಯಾಗೆ ಜಾಸ್ತಿ ನಂಬರ್ ತಕೊಂಡು ಲೀಡರ್ ಆಗ್ತಾರೋ ಏನೋ. ಮುಂದೆ ನಡಿಯೋ ಹೋಗೋಣ ಮಂತಕ್ಕೆ. ಬರ್ಬೇಕು. ಅಲ್ಲ, ನಾನು ಆವಾಗ್ಲೇ ಪೇಪರ್ ಕೊಟ್ಟು ಮೇಷ್ಟ್ರಿ ಕೈಲಿ ನಾನು ಆಸೆಗೆ ಬಂದಿದ್ದೀನಿ. ನನ್ನ ಮಗನ ಇಂಥ ತಕ ಏನೋ ಮಾಡ್ತಿದ್ದೆ, ನನಗಿಂತ ಜಾಸ್ತಿ ನಂಬರ್ ಬರಂಗ್ ಬಾರ್ಸ್ಬಿಡೋಣ ಅಂತಾನೆ ಸ್ಕೆಚ್ ಹಾಕಿದ್ದೆ. ನೀನು ಇವೊಂದೊಬ್ಬಂದತ್ತ ನಂದೇ ನಂಗೈತಿ. ಪಾಸ್ ಆದ್ರೆ ಸಾಕಪ್ಪ ಅಂತ ನಾನಿದ್ದೀನಿ. ಈ ಹಬ್ಬದ ಸೀರೆಗೆ ಯಾತು ಓದಿಲ್ಲ ಪಾದಿಲ್ಲ, ಸದ್ಯಕ್ಕ ಹೆಂಗ ಬಂದಷ್ಟು ಬರದಿಟ್ಟು ಬಂದಿದ್ದೀನಿ. ಪಾಸ್ ಆದ್ರೆ ಸಾಕಪ್ಪ ಅಂತ ನಾನಿದ್ದೆ, ಇವ್ ನನಗಿಂತ ಜಾಸ್ತಿ ನಂಬರ್ ತಗೊಂಬನ ಅಂತ ಸ್ಕೆಚ್ ಹಾಕಿದ್ಯಾ ಅಂತ ಬೇರೆ ಕೇಳ್ತಾರೆ. ಸುಮ್ಮನೆ ಕುಕ್ಕರ್ಸ್ಕೊಳ್ಳೋ ಕೋಳಿ ಹುಂಜ. ಲೋಕಿ, ನೀನು ಹಿಂಗೆ ಮಾಡಿದ್ದೆ. ನಂದು ಇದೇ ಪಾಡ ಆಯ್ತು ಹೋಗತ್ತ. ಈ ಹಬ್ಬ ವಸ್ತಡ್ಕು ಗುಡ್ಡೆ ಬಾಡು ಸಾರು ಅದು ಇದು ಅನ್ಕೊಂಡು ನಾನು ಸರಿಯಾಗಿ ಓದಕ್ಕಾಗಿಲ್ಲ ಕಣ. ಸರಿಯಾಗಿ ಬರ್ದಿಲ್ಲ. ಸರಿ ಪಾಸ್ ಆದ್ರೆ ಸಾಕು ಅಂತಾನೆ ನಾನು ಅನ್ಕೊಂತಿದ್ದೆ. ನೀನು ಇಂಥ ತಕಾದ್ರೆ ಬರ್ಲಿಲ್ವಲ್ಲ, ಅದಕ್ಕೇನೆ ನಾನು ಆಸೆ ಬಂದ್ಮೇಲೆ ಇರೋಬರ ಉತ್ತರ ಎಲ್ಲ ಬರೆಯೋಣ ಅಂತ ಕುಂತ ಇದ್ದೇನೇನೋ ಅಂತಾನೆ ಬೀಳ್ಕೊಂಡು ಕೂಗಾಡಿದ್ದೆ. ಯೋ ಮಂಜ, ಬೇಲನ ಆದ್ರೆ ಮೇಷ್ಟ್ರು ಏರಿಗ್ ತರ್ಕೊಳದ ಏನಲ್ಲ ಮಾಡೋದು. ಲೋಕಿ, ಸುಮ್ಕಿರ. ನಾವಿಬ್ರು ಚೆನ್ನಾಗ್ ಬರ್ದಿಲ್ಲ ಅಂತ ಅಂದ್ರೆ ಅವ ಅಮ್ಮನಿ ಮೋಡ್ಸೋವಿ ಅವಳಿದ್ದನು ಅವ್ರ ಮನೆಗೆ ಅಡಿಗೆ ಪಡಿಗೆ ಮಾಡಕ್ಕೆ ಅವನ್ನ ಕರ್ಕೊಂಡಿರ್ತಾರೆ. ಅವಳು ಸರಿಯಾಗಿ ಬರ್ದಿರಲ್ಲ. ಈಗ ನಾವಿಬ್ರು ಮಾತ್ರ ಚೆನ್ನಾಗ್ ಬರ್ದಿಲ್ಲ ಅಂತಂದ್ರೆ ಮೇಷ್ಟ್ರು ನಮ್ಮಿಬ್ರಿಗೂ ಏರಿಕ್ತಾರೆ. ಯಾರು ಚೆನ್ನಾಗ್ ಬರ್ದಿಲ್ಲ ಅಂತಂದ್ರೆ ಪಾಪ ಹಬ್ಬಿತ್ತಲ್ಲ, ಹಬ್ಬದ ಕೆಲ್ಸದಾಗೆ ಪಾಪ ಹುಡುಗರು ಓದ್ಕೊಂಬಕ್ ಆಗಿಲ್ಲ ಅಂತಾನೆ ಸುಮ್ಕಾಕರಿ. ಈಗ ಬೇಕಾದ್ರೆ ನೋಡ್ ಮಾಡ್ಸವಿ ನೀನು ಸಾಕು ಗೊತ್ತೋ ಏನು ಓದ್ಕೊಂಬಕ್ ಆಗಿಲ್ಲ ಕಣಪ್ಪಿ ನಂಗೂನು ಅಂತಾನೆ. ಸುಮ್ಕಿರು, ಬೇಕಾದ್ರೆ ಗೊತ್ತಾಗ ತಡ್ಕ ಹೋದ್ರೆ ಒಟ್ಟ. ಓ, ಕರೆಕ್ಟ್ ಅಲ್ಲನಲ್ಲ ಮಂಜ, ನೀನ್ ಹೇಳೋದು ಕರೆಕ್ಟ್ ಕಣ. ಒಬ್ರು ಸರಿಯಾಗಿ ಬರ್ದಿಲ್ಲ ಅಂತಂದ್ರೆ ಮೇಷ್ಟ್ರು ಏರಿಕ್ತಾರೆ. ಯಾರು ಸರಿಯಾಗಿ ಬರ್ದಿಲ್ಲ ಅಂತಂದ್ರೆ ಮೇಷ್ಟ್ರಿಗೂ ಗೊತ್ತಾಕೈತಿ ಹಿಂಗ ಹಬ್ಬಿತ್ತಲ್ಲ, ಹುಡುಗರು ಓದ್ಕೊಂಬಕ್ ಆಗಿಲ್ಲ ಪಾಪ ಅಂತಾನೆ ಸುಮ್ಕಾಯಿ ಬಿಡ್ತಾರೆ. ಕರೆಕ್ಟ್ ಕಣ ನೀನ್ ಹೇಳಿದ್ ಮಂಜ. ಮತ್ತೆ ಮುಂಚೆ ಅಂದ್ರೆ ಸುಮ್ಮನೆ ಅಲ್ಲಮ್ಮ, ನಮ್ಮ ಎದುರ್ದಲ್ಲೇ ಈಗ ಸುಮ್ಕಿರು. ಪಾಪ ಮೋಡ್ಸಾನಿ ಬೇಜಾರು ಮಾಡ್ಕೊಂಡ್ ಬರ್ತಾಳೆ, ಅವಳಗೊಂದ್ರೆ ಒಟ್ಟ ಸಮಾಧಾನ ಮಾಡೋಣ. A for the apple, B for the ball, C for the pussycat, D for the... ಅರೆ ಮುಂದಿನ ಅಣ್ಣ ಲೋಕದ ಅಣ್ಣ, ನಿಮ್ದು ಅಲ್ಲ ಎಕ್ಸಾಮ್ ಮುಗ್ದಿ ಹೋಗ್ಬಿಟ್ಟು. ವಾ ಕಣಪ್ಪ, ನಿಂದಾತೇನು ಹೆಂಗ್ ಬರ್ದ ಎಕ್ಸಾಮ್? ಅರೆ ನಮ್ದಿಗೆ ನಟರಾಜಾಗೆ ಪೆನ್ಸಿಲ್ಗೆ ಇಟ್ಟಿಲ್ಲ, ಆ ಪೆನ್ಸಿಲ್ ದುವಲ್ಗೆ ಬರ್ಬಿಟ್ಟು. ಅಯ್ಯಪ್ಪ ಅಂದ್ರೆ ಪಟ್ನ ಮಗನೇ, ಯಾವ ಪೆನ್ಸಿಲ್ ಆಗಿ ಬರ್ದೆ ಅಂತ ಅಲ್ಲ ಕೇಳಿದ್ದು. ಇಂಥ ಕಾಲ ಚೆನ್ನಾಗಿ ಆದಾನೆ. ಪಂಡ್ರಪಟ್ ಪಾಸ. ಚೆನ್ನಾಗಿ ಬರ್ದೆ ಅಂತಂದ್ರೆ ಎಕ್ಸಾಮ್ ಚೆನ್ನಾಗಿ ಬರ್ದೆ ಅಂತಾನೆ ಕೇಳಿದ್ ನಾನು. ಹ್ಯಾಂಡ್ ರೈಟಿಂಗ್ ಬಹುತ್ ಅಚ್ಚ ಮಂಜುವಣ್ಣ. ನೋಡೋಣ ನಮ್ಮ ಮಗನ್ನ ಬಾಳ ತಿಂದು ಕೂಸ್ತಾ ಇದ್ದವನಿಗೆ. ಪಾಸ, ನಿನ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಎಲ್ಲ ಕಣ್ಣ ಕೇಳಿದ್ದು. ಒಳ್ಳೆ ಚೆನ್ನಾಗಿ 40 ಮಾರ್ಕ್ಸ್ ಬರೋಂಗ್ ಬರ್ದಿದ್ದ, ಉತ್ತರ ಎಲ್ಲ ಕರೆಕ್ಟಾಗಿ ಬರ್ದಿದ್ದ ಅಂತ ಕೇಳಿದ್ದು. ತಲೆಲ್ಲ ಮಾತಾಡ್ತಾನೆ. ಅರೆ ಮಂಜಿದಣ್ಣ, ಐಸಾಚ 40ಗೆ ನಮಗೆ 30ಗೆ 5 ಬರಂಗೆ ಬರ್ಬಿಟ್ಟೈತೆ ಮಂಜಿದಣ್ಣ. 40ಕ್ಕೆ 35 ಬರಂಗ್ ಬರ್ದಿಕ್ಕೆ. ನೀನೇ ಪರವಾಗಿಲ್ಲ ಕಣಪ್ಪ, ನಮ್ಗಿಂತಾನೆ. ಅಲ್ಲ ಕಣವ, ನಮ್ ಜೊತೆಗೆ ಪಂಡಪಟ್ಟು ತಿರುಗ್ದಿ ಹಬ್ಬದಾಗೆ ಎಲ್ಲಾನೆ. ಅದು ಯಾವ ಮೈದಾಗೆ ಓದ್ಕೊಂಡಲ್ಲ ಪಾಸ ನೀನು. ಅರೆ ಅದ್ರದ್ದು ಬಲ್ಗೆ ಓದೋದಕ್ಕೆ ಹೇಗೆ ಆಯ್ತು ಮುಂದಿನ ಅಣ್ಣ. ಎ ಪಾರ್ಗೆ ಆಪಲ್, ಬಿ ಪಾರ್ಗೆ ಬಾಲ್ ಅಂತ ಹೇಳ್ಬಿಟ್ಟು
ಬಿಟ್ಟು ಬರೆಯೋದು ಅದಕ್ಕೆ ಕಷ್ಟ ಆಗೈತಿ. ಅರೆ ನಮ್ದಿಗೆ ಕ್ವಶನ್ ಯಾವ ತರ ಆಯ್ತು ಗೊತ್ತು? ಅರೆ ಎ ಬಿ ಸಿ ಡಿಗೆ ಬರಿ, ಸ್ಮಾಲ್ ಲೆಟರ್ ಎ ಬಿ ಸಿ ಡಿ, ಬಿಗ್ ಲೆಟರ್ ಎ ಬಿ ಸಿ ಡಿಗೆ ಬರಿ, ಈ ತರ ಕ್ವಶನ್ಗೆ ಕೊಟ್ಬಿಟ್ಟಿದ್ರಿಲ್ಲ. ಅರೆ ನಮ್ದು ಸ್ಕೂಲ್ದು ಒಳಗೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿತ್ತು, ಹಂಗೆ ಬರ್ಬಿಟ್ಟು ಬಂದ್ಬಿಟ್ಟೆ. ಓ ಕರೆಕ್ಟ್ ಅಲ್ವೇ? ಯಾವ್ದು ಕ್ಲಾಸ್ಗೆ ಏನು ಕೊಟ್ಟರು? ಇದು ಇದನ್ನೇ ಕೊಡೋದು, ಎ ಬಿ ಸಿ ಡಿ, ಸ್ಮಾಲ್ ಲೆಟರ್ ಬಿಗ್ ಲೆಟರ್ 4 ರೂಲ್ಡಿಂದು. ಕರೆಕ್ಟ್ ಕಣಪ್ಪ. ನಿಮ್ದೆ ಪರವಾಗಿಲ್ಲ ಕೊಡೋ ಪಾಸ. ಹೆಂಗ ಎ ಬಿ ಸಿ ಡಿ ಬರ್ಕೊಂಡು ಕೂತ್ಕೊಂಡಿರ್ಬಹುದು. ನಾವು 1ನೇ ಕ್ಲಾಸ್ನಾಗೆ 2ನೇ ಕ್ಲಾಸ್ನಾಗೆ ಇರ್ಬೇಕಾಯ್ತು ಕಣ. ನಾವು ಹೆಂಗೋ ಎ ಬಿ ಸಿ ಡಿ ಬರ್ದು ಸುಮ್ಮನೆ ಜಟ್ ಅಂದ್ಬಿಡ್ಬೋದಾಯ್ತು. ಅರೆ ಅಷ್ಟಾಗೆ ಐತಲ್ಲ. ಅರೆ ಹೆಡ್ ಮೇಸ್ಟ್ರಿಗೆ ಹೇಳ್ಬಿಡು ಮಂಜುನಣ್ಣ, ಸಾರ್ ನಿಮ್ಗೆ ಇನ್ನೊಂದ್ಸತಿ 2ನೇ ಕ್ಲಾಸ್ಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ. ಅರೆ ಮೇಸ್ಟ್ರು ಕರ್ಕೊಂಡು ಬಂದು ಕುಂಡ್ರಿಸ್ಬಿಡ್ತಾರೆ. ಅಯ್ಯ ನನ್ನ ಮಗನೇ, ನಾನ್ ತಮಾಷೆಗೆ ಹೇಳಿದ್ರೆ ಅದನ್ನೇ ಹೇಳ್ತೀನಿ ನೀನು ತೋರಿಸಿ ಚಂದ ಪಟ್ಟೆ ಸಿಕ್ಕಿತ್ತೀನಿ ನೋಡು. ಓಹೋ ನಾವು ನಿಮ್ ಕ್ಲಾಸ್ನಾಗೆಲ್ಲ ಬಾಳ್ತು ಚೆನ್ನಾಗಿ ಪಾಸ್ ಆಗಿ ಲೀಡರ್ ಆಗಿ ಬಂದಿರೋದು. ನಾನೆಲ್ಲ ಮಾತು ಹೇಳಿದ್ರೆ ಅದನ್ನ ಹೆಡ್ ಮಾಸ್ಟ್ರಿಗೆ ಹೋಗಿ ಹೇಳು ಅಂತ ಹೇಳ್ತೆ. ಪಾಂಡ್ರಪಟ್ ನನ್ನ ಮಗನೇ. ಮುಂಚ ಸೋಮಿ ಹಾಕೊಳ್ಳಿ ಬಾ ಕೇಳೋಣ ಚೆನ್ನಾಗಿ ಪಡೆದವಳ ಇಲ್ವೋ ಅಂತಾನ. ಮುಖಣ ಬಾ. ಯಾಕ್ರೆ ಇಬ್ರು ಬಂದು ನಾನು ಹೋಗ್ತಾ ಇದ್ರೆ ಬಂದು ಅಡ್ಡ ಹಿಂಗ್ ನಿಂತ್ಕೊಂಡ್ರಿ? ಸೈಟಕ್ ಬರ್ರ, ನಾನು ಮನೆ ಹೋಗಿ ಓದ್ಕೊಬೇಕಿನ್ನ. ಲೋಕಿ ಕೇಳಿಸ್ಕೊಂಡೆ, ನಾನು ಮಂಟಕ್ಕೆ ಓದ್ಕೋಬೇಕು ಬರ್ರ ಸೈಡ್ನಕ್ಕೆ ಅಂತಾನ. ಸಪ್ಪು ಹೇಳ್ತಾ ಇದ್ದಾಳೆ ಅಂತಂದ್ರೆ ಈ ಸತಿ ಡುಂಕಿನೇ. ನಾವ್ ಹೆಂಗ 20 ಬಂದ್ರೆ ಸಾಕು, 40ಕ್ಕೆ ಅಂತ ಇದೀವಿ. ಇವಮ್ಮನಿ ಮಕ ನೋಡಿದ್ರೆ 10 ಬರಲ್ಲ ಅನ್ನಿಸ್ತೈತೆ. ಇವಳು ಬರ್ದಿರ ಒಟ್ಟಿಗೆ ಕೇಳಂತಾಡಿರಿ. ರಾಮನಿ ಸ್ವಾಮಿ ಪರೀಕ್ಷೆನ ಚೆನ್ನಾಗಿ ಪ್ರಾರ್ಥನೆ ಮಾಡಿ. ಅಪ್ಪಿ ನಾನು ಹಂಗಾರ ಬರೀತೀನಿ, ನಿಮ್ಗೆ ಯಾಕ್ರ ಅಲ್ಲನ ಬರೋಯ್ತ ಸೈಡ್ ನೋಕೆ. ಫುಲ್ಲು ಸಪ್ಪಗಾಗೋಗಿದ್ದಾಳೆ ಅಂತಂದ್ರೆ ಪಕ್ಕ ಪೇಲೇನ. ಹೆಂಗ ಮೇಷ್ಟ್ರ ನಮ್ಮಿಬ್ಬರಿಗೆ ಉಡ್ಯಲ್ಲ, ಆಳದಲ್ಲಿ ಸೇರುತ್ತಾರೆ. ರಮಣಿ ಯಾಕಮಣಿ ಹಂಗಂತ ಸ್ವಾಮಿ? ಏನ್ ಪರವಾಗಿಲ್ಲ ಹೇಳಿ ಹೆಂಗ್ ಬರ್ದಿದ್ದ ಅಂತಾನ. ನಾವು ಏನ್ ಅಂತ ಚೆನ್ನಾಗಿ ಬರ್ದಿಲ್ಲ, ನಮಗೂ ಕಮ್ಮಿ ಮಾರ್ಕ್ಸ್ ಏನೋ ಬರೋದು. ನೀನೇನ್ ತಲೆ ಕೆಡಿಸ್ಕೊಂಬೇಡ ಹೇಳು. ಮೇಷ್ಟ್ರು ಎಲ್ಲಾರು ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಬೈಯಲ್ಲ. ಏನ ಹಬ್ಬಿತ್ತು ಹುಡುಗರಿಗೆ ಪಾಪ ಓದಕ್ಕೆ ಆಗಿಲ್ಲ ಅಂತಾನೆ ಸುಮ್ಮನೆ ಆಗ್ತಾ ಬಿಡು. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತ? ಕಣಪ್ಪಿ ನಮ್ಮನೆಗೆ ಈ ಹಬ್ಬ ಕೊಡುಗೆ ಮಾಡಕ್ಕೆ ಅದಕ್ಕೆ ಇದಕ್ಕೆ ಪಾತ್ರೆ ತೊಳೆಯಕ್ಕೆ ಎಲ್ಲ ಕರ್ಕೊಂಬರ. ನನಗೂ ಸರಿಯಾಗಿ ಓದಕ್ಕಾಗಿಲ್ಲ, ಅರ್ಧ ಬರ್ಧ ಓದ್ಕೊಂಬಂದಿದ್ದಾತ. ನಂಗೆ ಗೊತ್ತು ಬಿಡಮಣಿ ಸ್ವಾಮಿ. ಹೆಣ್ಣು ಮಕ್ಕಳು ಅಂತಂದ್ರೆ ಪಾಪಚ್ಚಿ ಮನೆಗೆ ಎಲ್ಲ ಕೆಲಸನ ಅವ್ರಿಗೆ ಹೇಳ್ತಾರೆ ಅಲ್ವೇ? ನಂಗೂ ಗೊತ್ತು. ಯಾಸೇಟ ಬಿಡು. ಅಲ್ಲ ಮಾರ್ಕ್ಸ್ ಎಷ್ಟು ಬರಂಗ್ ಬರ್ದಿದ್ದ? ಕಮ್ಮಿ ಅಂದ್ರೂ ಒಂದು 20 ಬರಂಗ್ ಬರಿಬೇಕಾಯ್ತು ಕಣಮಣಿ. ನೀನ್ ಹೇಳೋದ್ ನೋಡಿದ್ರೆ 10 ಬರಂಗ್ ಕಾಮಲ್ಲ ನೀನ್ ಬರ್ದಿರೋದಕ್ಕೆ. ನೀನೇನ್ ತಲೆ ಕೆಡಿಸ್ಕೊಂಡ್ಬಿಡು. ನಿಂಗೇನೋ 10ಕ್ಕಿಂತ ಕಮ್ಮಿ ನಂಬರ್ ಬಂದ್ರೆ ನಮ್ಮ ಎಷ್ಟು ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಅವ್ರ ಮನೆಗೆ ಪಾಪಚ್ಚಿ ಅಡುಗೆ ಮಾಡೋದು, ನೆಲ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲನ ಇವ ಅಮ್ಮನಿಗೆ ಹೇಳ್ತಾರೆ. ಅದಕ್ಕೆ ಓದಕ್ಕಾಗಿಲ್ಲ ಪಾಪ ಅಂತಾನೆ ಹೇಳ್ತೀನಿ ಬಿಡಮ್ಮನಿ. ನೀನೇನ್ ತಲೆ ಕೆಡಿಸ್ಕೊಂಬೇಡ. 10 ನಂಬರು ಇವನೊಬ್ಬ ನನಗೆ ಯೋಚನೆ ಆಗಿರೋದು 10 ನಂಬರ್ ಅಲ್ಲ 5 ನಂಬರು ಅಂತಾನ. 5 ನಂಬರು ಮಣಿ ನೀನು ಯಾರಮ್ಮಣಿ? ಒಂದು 10-15 ನಂಬರ್ ಬರಂಗ ನಾನು ಬರೆಯೋದಲ್ವೇ? ಬರೀ 5 ನಂಬರು ಅಂತಂದ್ರೆ ನಾನು ಮೇಷ್ಟ್ರತಾಗಿ ಹಂಗಮಣಿ ಮಾತಾಡಿ 15 ನಂಬರ್ ಬಂದಿದೆ. ಒಂದು 5 ಮಾರ್ಕ್ಸ್ ಇನ್ನೊಂದ್ಸತಿನ ಬರ್ಸಿ ಜಾಸ್ತಿ ಕೊಡ್ರಿ ಅಂತಾನೆ ಹೇಳ್ದು ಆಯ್ತಮ್ಮ. ನಾವು ಒಂದು 20 ಬರಂಗ್ ಬರ್ದಿದೀವಿ. ನೀನೊಂದು 15 ಬರಂಗೆ ಬರಿಬೇಕಾಯ್ತು ಕಣಮ್ಮಿ. ನೀನ್ ಎಂತ ಕೆಲಸ ಮಾಡಿದೀವ ಅಪ್ಪ? 15 ನಂಬರು 20 ನಂಬರು ನೀವ್ ಏನ್ ಮಾತಾಡ್ತಿದ್ರಲ್ಲ ಹುಡುಗರ? ಇವ ಅಮ್ಮನ ಬರೀ 5 ನಂಬರಿಗೆ ಬರೆದು ತಲೆಲ್ಲ ಕೆಟ್ಟ ಕಿಕ್ಕಿಕ್ಲಾಗಿದಾರ ಏನಂತ.
ಏ ಅವನಿ ಸ್ವಾಮಿ ನಿಮ್ ಬರೀ 5 ನಂಬರ್ ಬರ್ತವೆ ಅಂತ ಹೇಳಲ್ಲ, ಅದಕ್ಕೆ ಒಂದು 15 ನಂಬರ್ ಬರೆಯಕ್ಕೆ ಏನ್ ಬಂದಿತ್ತು ನಿಂಗೆ ಅಂತ ಹೇಳ್ತಾ ಇದೀನಿ. ಹಾ 5 ನಂಬರ್ ಯಾವಳ ಹೇಳಿದ್ ನಿನಗೆ 5 ನಂಬರ್ ಬರಂಗ್ ಬರ್ದಿದ್ದೀನಿ ಅಂತಾನೆ? ನಾನು ಹೇಳಿದ್ದು 40ಕ್ಕೆ ಒಂದು 35ಕ್ಕೆ ಬರ್ದಿದ್ದೀನಿ. ಇನ್ನೊಂದು 5 ನಂಬರ್ಗೆ ಅದನ್ನು ಉತ್ತರ ಬರ್ದಿದ್ದೀನಿ. ಅದು ಸರಿನೋ ತಪ್ಪು ಅಂಬೋದು ಒಂಚೂರು ನಂಗೆ ಗೊತ್ತಾಗ್ತಿಲ್ಲ ಅಂತಾನೆ ಹೇಳಿದ್ದು. 5 ನಂಬರ್ ಅಂತೆ 15 ನಂಬರಿಗೆ ಬರೀಬೇಕಾಯ್ತು. ಬರ್ರ ಸೈಡ್ಗೆ ಟ್ಯಾಪ್ ಮಾಡ್ಬಿಟ್ಟು